ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕೊಡ್ತೀವಿ ಅಂದಾಗ ನಾವು ಮಾತು ಕೊಟ್ಟಂತೆ 10 kg ಅಕ್ಕಿಯನ್ನು ಕೊಡುವಂಥದ್ದು. ತದನಂತರ ನಾವು ಸರ್ವೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಈ 10 kg ಅಕ್ಕಿ ಕೊಟ್ಟ ಮೇಲೆ ದುರುಪಯೋಗ ಅದು ಕೂಡ ಕಂಡು ಬಂತು. ತಮಗೂ ಎಲ್ಲ ಗೊತ್ತಿದೆ, ತಾವು ಕೂಡ ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ ಮಾಧ್ಯಮ ಮಿತ್ರರಲ್ಲಿ. ಅದಾದ ಮೇಲೆ ನಾವು ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆನಲ್ಲಿ ಗ್ರಾಹಕರು ಸುಮಾರು 100ಕ್ಕೆ 90 ಭಾಗ ಜನ ನಮಗೆ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಪದಾರ್ಥಗಳನ್ನು ಕೊಡೋದರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಕೂಡ ಇದರ ಪ್ರಯೋಜನ ಆಗ್ತದೆ. ಒಂದು ಪೌಷ್ಟಿಕ ಆಹಾರವನ್ನು ಕೊಡುವಂಥ ಏನು ಒಂದು ಚಿಂತನೆ ಇದೆ, ಆ ದಾರಿಯಲ್ಲಿ ನಡೀಬೇಕು ಅಂತೇಳಿ ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಹೌದು ಸ್ವಲ್ಪ ಮಟ್ಟಿಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ, ಇದನ್ನು ಈಗ ಗ್ರಾಹಕರು ಕೂಡ ಪದಾರ್ಥಗಳನ್ನು ಕೊಡಿ ಅಂತ ಕೇಳಿರೋದ್ರಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದೆ. ಆ ತೀರ್ಮಾನದ ಪ್ರಕಾರ 1,28,00,000 ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳಿವೆ. ಏನು ನಾವು 10 kg ಅಕ್ಕಿ ಕೊಡ್ತಾ ಇದ್ವಿ, ಅವರೆಲ್ರಿಗೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬರುವಂಥ 5 kg ಅಕ್ಕಿ ಬರ್ತದೆ. ನಾವು ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಕೊಡ್ತಿದ್ದ 5 kgಗೆ ಬದಲು ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಇತ್ಯಾದಿಗಳನ್ನು ಕೊಡುವಂಥದ್ದನ್ನು ಈ ದಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಇದನ್ನು ಎಲ್ರಿಗೂ ಸರಿಯಾದಂಥ ರೀತಿಯಲ್ಲಿ ಹಂಚಬೇಕು, ಗುಣಮಟ್ಟವನ್ನು ಕಾಪಾಡಬೇಕು, ತೂಕವನ್ನು ನಿಗದಿಯಾದಂಥ ತೂಕವನ್ನು ಕೊಡಬೇಕು ಅನ್ನೋ ವಿಷಯಗಳನ್ನು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು